ಜಿಲ್ಲಾಧಿಕಾರಿ, ಸಿಇಒ, secretary in charge of the district, other senior officers. They should make a surprise visit to the schools, hospitals, and hostels. Thereby ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಊಟ ಕೊಡ್ತಾ ಇದ್ದಾರ, ಆಮೇಲೆ ಅವ್ರಿಗೆಲ್ಲ ಅಗತ್ಯ ಏನೇನು ಹಾಸಿಗೆ, ದಿಂಬು, ಬೆಡ್ಶೀಟು ಇವನ್ನೆಲ್ಲ ಸಪ್ಲೈ ಮಾಡಿದಾರೆ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸರಿಯಾದ ರೀತಿಯಲ್ಲಿ ಊಟ, ಗುಣಮಟ್ಟದ ಊಟ ಕೊಡ್ತಾ ಇದ್ದಾರೆ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದರಿಂದ ಎಲ್ಲ ಅಧಿಕಾರಿಗಳು ಆಗಿಂದಾಗೆ ಭೇಟಿ ಕೊಡ್ತಕ್ಕಂಥ ಸರ್ಪ್ರೈಸ್ ವಿಸಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ. ರೈಲ್ವೆ ಬ್ಯಾರಿಕೇಡ್ ಎಲ್ಲ ಕಡೆ ಮಾಡಿಲ್ಲ. ನಾವು ಶುರು ಮಾಡಿದ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಲಿಲ್ಲ, ನಿಲ್ಲಿಸ್ಬಿಟ್ಟಿದ್ರು. ಅದಕ್ಕೆ ಪರಿಸರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮಾಲಿನ್ಯ ನಿಯಂತ್ರಣ ಮಂಡಳಿ, ಅದರ ಅಧ್ಯಕ್ಷರು, ನಾನು, ಫಾರೆಸ್ಟ್ ಮಿನಿಸ್ಟ್ರು, ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೇನೆ. ಒಂದು ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಲ್ಲೆಲ್ಲ ಕಡೆ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥದ್ದು. ತಂತಿ ಬೇಲಿ ಉಪಯೋಗ ಇಲ್ಲ, ಯಾಕಂದರೆ ತಂತಿ ಬೇಲಿ ಇದ್ದರೆ ಆನೆಗಳು ಅದನ್ನು ತುಳಿದುಬಿಟ್ಟು ದಾರಿ ಮಾಡ್ಕೊಂಡು ಬರ್ತಕ್ಕಂಥದ್ದು ನಡೀತದೆ. ತಂತಿ ಬೇಲಿ ಆಗಲ್ಲ. ಬ್ಯಾರಿಕೇಡ್, ರೈಲ್ವೆ ಬ್ಯಾರಿಕೇಡನ್ನು ಇನ್ನೊಂದು ವರ್ಷದಲ್ಲಿ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಗತ್ಯ ಇದೆ ಅಲ್ಲೆಲ್ಲ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಪ್ರಾಣಿಗಳು ಹೊರಗಡೆ ಬರದಂತೆ ಕಾಡಿನಲ್ಲಿ ಕಾವಲು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚಿಸಿದೆ. ನಿನ್ನೆ ಬೆಳಿಗ್ಗೆಯಿಂದ ರಾತ್ರಿ 9:30ವರೆಗೆ ಎಲ್ಲ ಇಲಾಖೆಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಜಿಲ್ಲೆಗೆ ಸಂಬಂಧಪಟ್ಟಂತ ಇಲಾಖೆಗಳು, ವಿಶೇಷವಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು, ಮತ್ತು ಆರ್ ಟಿ ಒ, ಸಾರಿಗೆ ಇಲಾಖೆ,
ಅದನ್ನು ಕೂಡ ರಿವ್ಯೂ ಮಾಡಿದ್ದಾರೆ. ಸಣ್ಣ ನೀರಾವರಿ, ಕರ್ನಾಟಕ ಕಾವೇರಿ ನೀರಾವರಿ ನಿಗಮ, ಮೈಸೂರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ ವರ್ಕು, ಅದರ ಬಗ್ಗೆ ಕೂಡ ರಿವ್ಯೂ ಮಾಡಿದ್ದಾರೆ. ಅವರು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಕೂಡ ಬಂದಿದ್ದರು. ಸೊ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಕೂಡ ರಿವ್ಯೂ ಮಾಡಿದ್ದೀನಿ. ಮತ್ತೆ ಡೈರಿ ಬರೀಬೇಕು ಅಂತ ಹೇಳಿದ್ದೀನಿ. ಪ್ರತಿ ಆಫೀಸರ್ಗಳು ಕೂಡ ಅವರು ಏನು ಮಾಡಿದ್ದಾರೆ, ಎಲ್ಲಿಗೆ ಭೇಟಿ ಕೊಟ್ಟಿದ್ರು, ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಲ್ಲಿ ಕೆಳಾಧಿಕಾರಿಗಳಿಗೆ, ಅದ್ರ ಬಗ್ಗೆ ಎಲ್ಲ ಡೈರಿ ಬರೀಬೇಕು ಅಂತ ಹೇಳಿದ್ದೀನಿ. ಮೊನ್ನೆ ವಿಶೇಷವಾಗಿ ಈ ವರ್ಷ ಕೃಷಿ ಇಲಾಖೆ ಬಗ್ಗೆ ಕೂಡ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಜೂನಿಂದ ಸೆಪ್ಟೆಂಬರ್ವರೆಗೆ ಈ ಸಾರಿ ಮಳೆ ಜಾಸ್ತಿ ಆದರೂ ಕೂಡ ಸೆಪ್ಟೆಂಬರ್ವರೆಗೆ 23% ಡಿಫಿಸಿಟ್ ಇತ್ತು. 23% ಡಿಫಿಸಿಟ್ ಇತ್ತು. ಆದರೆ ಅಕ್ಟೋಬರ್ನಲ್ಲಿ ಮೇಕಪ್ ಆಯಿತು. ಅಕ್ಟೋಬರ್ನಲ್ಲಿ ಜಾಸ್ತಿ ಮಳೆ ಬಂದು ವಾಡಿಕೆ ಮಳೆಗಿಂತ ಜಾಸ್ತಿ ಆಯಿತು. ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಅಕ್ಟೋಬರ್ ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಜಿಲ್ಲೆಗಳಲ್ಲೆಲ್ಲ ಸೆಪ್ಟೆಂಬರ್ವರೆಗೆ ಡಿಫಿಸಿಟ್ ಇತ್ತು. ಕೋಲಾರ, ಅಕ್ಟೋಬರ್ನಲ್ಲಿ ಮೇಕಪ್ ಆಯಿತು. ಈ ಸಾರಿ ವಾಡಿಕೆಗಿಂತ ಜಾಸ್ತಿ ಮಳೆ ಬಂದಿದೆ. ಆಮೇಲೆ ಈ ಸಾರಿ ನಮ್ಮ ಜಲಾಶಯಗಳೆಲ್ಲ ತುಂಬಿದ್ದಾವೆ. ತಮಿಳುನಾಡಿಗೆ $177.25 TMC ನೀರು ಕೊಡಬೇಕು. 177.25 TMC ನೀರು ಕೊಡಬೇಕು. ಇದು ಹೋಗಿರೋದಲ್ಲದೆ 150 TMC ನೀರು ಜಾಸ್ತಿ ಹೋಗಿದೆ. 177 ಬಿಟ್ಟು ಕೊಡಬೇಕಾಗಿದ್ದು ಓವರ್ ಅಂಡ್ ಅಬೌವ್ 155 ಹೋಗಿದೆ. ಅಂದರೆ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗ್ತಾ ಇದೆ. ಅದರಿಂದ ಈ ಸಾರಿ ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆ ಇರಲ್ಲ. ಅಲ್ವೇನ್ರಿ ತಿಮ್ಮಯ್ಯ? ಬಹಳ ಹೆಚ್ಚಾಗಿ ಬಂದಿದೆ. Because there is no balancing reservoir at the downstream. No balancing reservoir at the downstream. ಅದಕ್ಕೆ ಮೇಕೆದಾಟು ಇದೆಯಲ್ಲ, ಮೇಕೆದಾಟು ತಮಿಳುನಾಡಿಗೆ ಏನಾದ್ರು ತೊಂದರೆ ಆಗೋದಿಲ್ಲ. ಸಿ ದೇ ಆರ್ ಎಂಟೈಟಲ್ಡ್ ಫಾರ್ 177.25 TMC. 150 TMC ಜಾಸ್ತಿ ಹೊಂಟೋಗ್ಬಿಟ್ಟದೆ.
ಮೂರಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಪೂರ್ತಿ 5 ವರ್ಷ ನೀರು ತುಂಬಿತ್ತು, ಯಾವಾಗಲೂ ಕೂಡ ಸಮಸ್ಯೆ ಆಯಿತು. ಸೊ ಅದರಿಂದ ಮಳೆ ಚೆನ್ನಾಗಾಗಿದೆ. ಆದರೆ ಅತಿವೃಷ್ಟಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಅತಿವೃಷ್ಟಿಯಿಂದ 11-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 11-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಇಲಾಖೆ ಇದೆಯಲ್ಲ, ಅವರು ಮತ್ತು ನಾವು ಅವರು 1,600 ಕೋಟಿಯಷ್ಟು ಕೊಡ್ತಾ ಇದ್ದಾರೆ. ನಾವು ಕೂಡ 1,000 ಕೋಟಿಗೂ ಹೆಚ್ಚು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಖುಷ್ಕಿ ಜಮೀನು 1 ಹೆಕ್ಟೇರ್ಗೆ ಬೆಳೆಯನೇ ಆಗಿದ್ರೆ 17,500 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. 17,500 ರೂಪಾಯಿ, ಕೋಟಿ ಅಲ್ಲ, 17,500 ರೂಪಾಯಿ ಆಗಿದ್ರೆ 25,500 ರೂಪಾಯಿ ಕೊಡ್ತಾ ಇದ್ದೀವಿ. 25,500 ರೂಪಾಯಿ. ಪೆರೇನಿಯಲ್ ಕ್ರಾಪ್ಸ್ ಅಂದರೆ ತೋಟದ ಬೆಳೆ ಆ ಥರದ್ದು ಏನಾದ್ರು ಆಗಿದ್ರೆ 31,000 ರೂಪಾಯಿ ಕೊಡ್ತಾ ಇದ್ದೀವಿ ಪರಿಹಾರ.